ದೀಪದ ಬುಡ ಕತ್ತಲು ಅಂತ ಹೇಳ್ತಾರೆ. ಇವತ್ತು ರಾಮನನ್ನು ಭಾರತದಾದ್ಯಂತ ಆರಾಧಿಸ್ತಾ ಇದ್ರು ಕೂಡ ಕೆಲವೊಬ್ಬರು ತಪ್ಪಾಗಿ ಮಾತಾಡುವಂಥ ಸನ್ನಿವೇಶಗಳು, ಆಂತರ್ಯದಲ್ಲಿ ರಾಮನ ಮೇಲೆ ಭಕ್ತಿ ಇದ್ರೂ ಕೂಡ ಕೆಲವೊಮ್ಮೆ ಮಾತಾಡಿಬಿಡ್ತಾರೆ. ಅಂಥವ್ರಿಗೆ ಈ ಮೂಲಕ ಯಾವ ಸಂದೇಶ ಕೊಡ್ತೀರಿ ಅಂತ? ಯಾಕಂದರೆ ವಿದೇಶದಲ್ಲಿದ್ದಾಗ, ವಿದೇಶದ ಸಂಸ್ಕೃತಿಯ ಒಳಗೆ ನೀವಿದ್ದಾಗ ಭಾರತೀಯತೆಯ ಭಾರತ ಇರ್ಬೋದು, ಭಾರತ ದೈವಿಕತೆ ಇರ್ಬೋದು, ಆಧ್ಯಾತ್ಮಿಕ ಸಿದ್ಧಾಂತಗಳಿರ್ಬೋದು, ನಮ್ಮ ದೇವರುಗಳಿರ್ಬೋದು, ಅದ್ರ ಮೇಲೆ ವಿಶೇಷವಾದ ಪ್ರೀತಿ ಇನ್ನೂ ಹೆಚ್ಚಾಗ್ಬಿಡುತ್ತೆ ನಿಮ್ಮವ್ರಿಗೆ ಅಥವಾ ವಿದೇಶದಲ್ಲಿರೋರಿಗೆ. ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಅಲ್ಲ, ನೀವು ಕೇಳ್ತಾ ಇರೋ ಕ್ವಶನ್ ತುಂಬಾನೇ ಸಂಕಷ್ಟಕ್ಕೀಡಾಗುವಂತ ಕ್ವಶನ್ ಇದು. ಬಟ್ ಆದ್ರೂ ಕೂಡ ಹೇಳ್ತೀನಿ ನಿಮ್ಗೆ ಹೇಗಿದೆ ಅಂತ. ಇಲ್ಲ, ಅದು ರಾಜಕಾರಣ ಅನ್ನೋದು ಅದು ಎಲ್ಲ ಕಡೆ ಇದ್ದಿದ್ದೇನೆ. ಸೊ ಅದನ್ನ ನಾವು ಅವಾಯ್ಡ್ ಮಾಡಕ್ಕೆ ಕೆಲವೊಂದ್ಸರಿ ಆಗಲ್ಲ ಅನ್ಸುತ್ತೆ. ನನ್ನ ಕೇಳಿದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬೇಕು, ಅಂತ ವಿಷಯಗಳನ್ನ ನೆಗ್ಲೆಕ್ಟ್ ಮಾಡಬೇಕು. ನಾವು ಏನ್ ಸಂಭ್ರಮಿಸೋದಿದೆ, ಬಂದಿರೋ ಒಂದು ಅವಕಾಶನ ನಾವು ಸಂಭ್ರಮಿಸಬೇಕು ಅಂತ ನಾನು ಹೇಳಕ್ ನನ್ನ ಅಭಿಪ್ರಾಯನ ತಿಳಿಸ್ತೀನಿ. ವೆರಿ ನೈಸ್ ಸರ್. ಶ್ರೀನಿವಾಸ್ ಅವರೇ, ಆಮೇಲೆ ನೀವ್ ಹೇಳಿದ್ರಲ್ಲ ಇನ್ನೊಂದು ಅದಕ್ಕೆ ಆಡ್ ಮಾಡ್ತೀನಿ. ನಾವು ಏನೇ ಆದ್ರೂ ಕೂಡ ನಾವು ಭಾರತದಲ್ಲಿ ನಮ್ಗೆ ಇದು 2 ಎಕ್ಸ್ಪೀರಿಯನ್ಸ್. ಒಳಗಡೆ ನಾವು ಓದಿ ಕೆಲಸ ಸ್ಟಾರ್ಟ್ ಮಾಡಿ ಸುಮಾರು ನಾನು 29 ವರ್ಷಕ್ಕೆ ನಾನು ಹೊರಗಡೆ ಬಂದಿದ್ದು. ಇವಾಗ ನಾನು 49, 21ನೇ ವರ್ಷ ನಾನು ಮುಗಿತಿವಾಗ 21 ಮುಗಿತಿವಾಗ ಇಲ್ಲಿ ಮಲೇಷ್ಯಾದಲ್ಲಿ ನಾವು ಅಲ್ಲೂ ನೋಡಿದೀವಿ, ಇಲ್ಲೂ ನೋಡಿದೀವಿ. ನೀವು ಹೇಳೋ ತರ ನಮ್ಗೆ ಭಾರತದಲ್ಲಿ ಇದ್ದಾಗ, ಭಾರತದಿಂದ ಹೊರಗಡೆ ಬಂದಾಗ ನಮ್ಮ ಒಂದು ಭಾರತೀಯರ ಅನ್ನೋ ಒಂದು ಹೆಮ್ಮೆ, ಅದರೊಟ್ಟಿಗೆ ನಾವು ಕನ್ನಡಿಗರು ಅನ್ನೋ ಒಂದು ಹೆಮ್ಮೆ ಸ್ವಲ್ಪ ಜಾಸ್ತಿನೇ ಆಗ್ಬಿಡತ್ತೆ ನಮ್ಗೆ. ಅಲ್ವಾ ಸರ್? ಅಲ್ವಾ? ಅದ್ಭುತ ಸರ್. ನಿಜ ಅದು ಎಲ್ಲ ಕಡೆನೂ ಬರುತ್ತೆ. ನಾನಂತ ಹೇಳಿದ್ನಲ್ಲ, ಇಲ್ಲಿ ನಮ್ಮಲ್ಲಿ ನಾವು ಮಲೇಷ್ಯಾದಲ್ಲಿ ನಮ್ಗೊಂದು ಒಳ್ಳೆ ಅವಕಾಶ ಇದು. ನಮ್ ಹೆಚ್ಚು ಕಡಿಮೆ ತಮಿಳ್ನಾಡಿಂದ ಬಂದಿರೋರೇ ಜಾಸ್ತಿ ಇಲ್ಲಿ. 19ನೇ ಶತಮಾನದ ಅರ್ಲಿ ಟೈಮಲ್ಲಿ ಬಂದಿರೋರು ಅವರೆಲ್ಲ ಬಂದು ಇಲ್ಲಿ ತುಂಬಾನೇ ಎಸ್ಟಾಬ್ಲಿಷ್ ಆಗಿದ್ದಾರೆ. ತುಂಬಾ ಚೆನ್ನಾಗಿ ನಮ್ಮ ಸಂಸ್ಕೃತಿಯನ್ನ ಉಳಿಸ್ಕೊಂಡ್ ಬಂದಿದ್ದಾರೆ. ಎಲ್ಲಾ ಕಡೆ ದೇವಸ್ಥಾನ ಅದು ಇದು ಎಲ್ಲ ಮಾಡಿರೋದ್ರಿಂದ, ಸ್ಪೆಷಲಿ ನಮ್ಮಂತವ್ರು ಈ ಜನರೇಷನ್ ನಮಗ್ ಬಂದಿರೋರಿಗೆ ಯಾವ್ದೇ ತರದ್ದು ಮಿಸ್ ಅಂತ ಅನ್ನೋದಾಗಲ್ಲ. ಖಂಡಿತ ಶ್ರೀನಿವಾಸ್ ಅವರೇ, ಜೊತೆಗೆ ಇದೆಲ್ಲ ಆಡ್ ಆಗ್ತಾ ಹೋಗುತ್ತೆ. ಈ ತರದ್ ಸತೀಶ್ ಅವ್ರು, ಈಗ ಅವ್ರು ವಿವೇಕ್ ಕೂಡ ನಮ್ಮ ಕನ್ನಡದ ಸಂಘದವರೇ ಕೂಡ. ಸೊ ನಾವೆಲ್ಲ ಒಟ್ಟಿಗೆನೆ ಕೆಲಸ ಮಾಡೋದಿಲ್ಲಿ. ಸೊ ನಮ್ಗೆ ಸಾಕಷ್ಟು ಇಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಿರೋದ್ರಿಂದ ತುಂಬಾನೇ ಚಟುವಟಿಕೆಗಳು ನಡೀತಾನೆ ಇರುತ್ತೆ. ಹಿಂಗಾಗಿ ನಾವು ಮಿಸ್ ಮಾಡ್ಕೊಡಲ್ಲ. ಬಟ್ ಹೆಮ್ಮೆ ಮಾತ್ರ ತುಂಬಾ ಆಗತ್ತೆ. ಅದ್ಭುತ ಸರ್, ಅದ್ಭುತ. ಶ್ರೀನಿವಾಸ್ ಅವರೇ, ಕಾಶಿ ಇರ್ಬೋದು ಅಥವಾ ಮಾನಸ ಸರೋವರ ಇರ್ಬೋದು, ಉಜ್ಜಯಿನಿಗೋ, ಶ್ರೀಶೈಲಕ್ಕೋ, ಧರ್ಮಸ್ಥಳಕ್ಕೋ, ಈ ಥರ ತೀರ್ಥಕ್ಷೇತ್ರ ಅಂತ ಹೋಗ್ತಾ ಇರ್ತಾರೆ. ಅಯೋಧ್ಯೆಗೆ ಒಂದ್ಸತಿ ಹೋಗಬೇಕು, ಆ ದೇವಸ್ಥಾನವನ್ನು ಕಣ್ ತುಂಬಿಕೊಳ್ಬೇಕು ಅನ್ನೋ ಆಸೆ ಹೆಚ್ಚಾಗ್ಬಿಡ್ತಲ್ಲ ಸರ್? ಏನು ಹೇಳ್ತಾರೆ ಇದ್ರ ಬಗ್ಗೆ? ಮೇಡಮ್, ಕೆಲವೊಮ್ಮೆ ನಾವು ಈ ಮೆಡಿಟೇಷನ್ ಮಾಡ್ಬೇಕಾದ್ರೆ ಅಥವಾ ಜ್ಞಾನದಲ್ಲಿ ಕೂತಿರ್ಬೇಕಾದ್ರೆ ನಾವು ಸ್ವರ್ಗದ ಬಾಗಿಲನ್ನ ನೋಡೋದಕ್ಕೆ ಇಚ್ಛೆ ಪಡ್ತೀವಿ, ಕರೆಕ್ಟ್ ಅಲ್ವಾ? ನಿಮಗೆ ಇಂಥ ಅನುಭವ ಆಗೋದು ಯಾವ್ದಾದ್ರು ಒಂದು ದೇವಸ್ಥಾನದ ಮುಂದೆ ಭಕ್ತಿ ಪೂರ್ಣವಾಗಿ ಹೋಗಿ ನಿಂತಾಗ ಆ ದೇವಸ್ಥಾನದ ಬಾಗಿಲೇ ನಮ್ಗೆ ಸ್ವರ್ಗದ ಬಾಗಿಲು ಅಂತ ಕಾಣಿಸುತ್ತೆ. ನಾನು ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ನಿಮ್ಗೆ ಕಾಣಿಸ್ತಿದೆಯಲ್ಲ ಮೇಡಮ್, ಇದು ನಮ್ಮ ಅಬುದಾಬಿ ಹಿಂದೂ ಮಂದಿರ್. ಈ ದೇವಸ್ಥಾನದ ಕೆಲಸ ಇನ್ನು ನಡೀತಾ ಇದೆ. ಸುಮಾರು ಒಂದು 6:30 ರಿಂದ 7 ಗಂಟೆ ಸಮಯದಲ್ಲಿ ನನಗೆ ಅಲ್ಲಿ ದೇವಸ್ಥಾನದ ಮುಂದೆ ನಿಂತು ಕೆಲಸ ಮಾಡ್ಬೇಕಾದ್ರೆ ಜಸ್ಟ್ ಹಾಗೆ ನನ್ನ ತಲೆಗೆ ಬಂದಿದ್ದು, ಆ ದೇವಸ್ಥಾನದ ಮುಂದೆ ನಿಂತಾಗ ನನಗಾದ ಸ್ವಂತ ಅನುಭವ ಮೇಡಮ್ ಇದು. ನಾನು ಸ್ವರ್ಗದ ಬಾಗಿಲಿಗೆ ಹತ್ರವಾಗಿ ನಿಂತಿದ್ದೀನಿ ಅಂತ ಅನ್ನೋ ಭಾವನೆ. ಇದು ಹೇಗೆ ಬರೋಕ್ ಸಾಧ್ಯ ಅಂತಂದ್ರೆ, ಎಲ್ಲಿ ಸಕಾರಾತ್ಮಕ ಅಂಶಗಳು ಹೆಚ್ಚಾಗಿ ಕ್ರೋಢೀಕರಣ ಆಗಿರುತ್ತೋ ಅಂತಹ ಜಾಗದಲ್ಲಿ ಮಾತ್ರ ನಿಮಗೆ ಆ ಒಂದು ಅದ್ಭುತವಾದ ಶಕ್ತಿಯನ್ನ ಪಡೆಯೋದಕ್ಕೆ ಅನುಭವ ಆಗೋದು. ಹಾಗಾಗಿ ನಾವು ದೇವಸ್ಥಾನಗಳು, ಮಂದಿರಗಳನ್ನ ಸುತ್ತೋದಕ್ಕೆ ಅದೇ ಮೂಲ ಕಾರಣ. ಅಲ್ಲಿ ದೇವರು ಪ್ರತಿಯೊಂದು ಜಾಗದಲ್ಲೂ ಇರ್ತಾರೆ, ಇಲ್ಲ ಅಂತ ಯಾರು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಕೂತು ಕಣ್ಣು ಮುಚ್ಚಿ ಎಲ್ಲಿ ಜಪ ತಪ ಮಾಡ್ತೀವೋ ಅಲ್ಲಿ ದೇವ್ರು ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ತಾನೆ. ಆದ್ರೆ ಕೆಲವು ಜಾಗಗಳಲ್ಲಿ ಸಕಾರಾತ್ಮಕ ಅಂಶಗಳ ಕ್ರೋಢೀಕರಣ ಹೆಚ್ಚಾಗಿರುವಂತ ಜಾಗ ಆಗಿರೋದ್ರಿಂದ ನಾವು ದೇವಸ್ಥಾನಗಳಿಗೆ ಹೋಗ್ಬೇಕು. ಅಯೋಧ್ಯೆಯನ್ನು ಕೂಡ ಮುಂದೆ ಒಂದು ದಿವಸ ಅಲ್ಲ, ಈಗ ಆಲ್ರೆಡಿ ಅದು ಆಗೋಗಿದೆ. ರಾಮ ಮಂದಿರ ಇಲ್ಲದೆ ಇರೋದಕ್ಕಿಂತ ಮುಂಚೆಯಿಂದಲೂ ಜನ ಭೇಟಿ ಕೊಡ್ತಾ ಬಂದಿದ್ದಾರೆ. ಅಲ್ಲಿ ಸ್ವಲ್ಪ ಕೆಲವು ಕಾರಣಗಳು, ಕಾಲಯ ತಸ್ಮೈ ನಮಃ ಅಂತ ಹೇಳ್ತಾರಲ್ಲ, ಅದಕ್ಕೆ ಕಾಲಕ್ಕೆ ಉತ್ತರಕ್ಕೆ ಅನುಗುಣವಾಗಿ ಇವತ್ತು ಮಂದಿರ ಆಗಿದೆ. ಅದು ಮುಂದೆ ಒಂದು ಇತಿಹಾಸ. ಅದನ್ನ ನಾವು ಮಾತಾಡೋದಕ್ಕೆ ಇನ್ನು ಚಿಕ್ಕ ಹುಡುಗರು, ನಾವು ಇದು ತುಂಬಾ ದೊಡ್ಡ ವಿಚಾರ ನಾವು ಮಾತಾಡೋದಕ್ಕೆ. ನಾವು ಒಂದು ಅಕ್ಕಿ ಕಾಲಿಗೂ ಸಮ. ಆದ್ರೆ ನಮಗೆ ಸಿಕ್ಕಿರೋ ಒಂದು
ಸೇವೆ ನಾವು ಏನ್ ಮಾಡ್ತಾ ಇದೀವಿ ಮುಂದಿನ ಜನರೇಷನ್ಗೆ ಹೇಗೆ ನಾವು ಕಾಣಿಕೆಯನ್ನು ಕೊಡ್ಬೇಕು ಅಂತ ಅಂದ್ರೆ ನಾವು ದೇವರ ನಾಮಸ್ಮರಣೆಯಲ್ಲಿಯೇ. ಹೀಗಾಗಿ ಪ್ರಪಂಚದ ಯಾವುದೇ ಮೂಲೆ ಹೋಗಿ ದೇವಸ್ಥಾನ ಎಲ್ಲಿ ದೇವತೆಗಳ ಸಂಚಾರ ಆಗಿರುತ್ತೋ ಅಂತಹ ಜಾಗದಲ್ಲಿ ಮಾತ್ರ ಮಂದಿರಗಳ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.